ಲೋಕಸಭೆ ಚುನಾವಣೆ ಅಖಾಡ ರಂಗೇರಿರುವಂತಹ ಹೊತ್ತಲ್ಲೇ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಸಮರವನ್ನ ಸಾರಿದೆ. ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸರ್ಕಾರದ ನಿರ್ಧಾರವೇ ಈಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬರ ಪರಿಹಾರ ತೆರಿಗೆಗಾಗಿ ಕಾಂಗ್ರೆಸ್ ಸರ್ಕಾರ ಸಮರ. ಬರ ಪರಿಹಾರಕ್ಕಾಗಿ ನ್ಯಾಯಾಲಯ ಬಾಗಿಲು ಬಡಿದ ಸರ್ಕಾರ. ಬರ ಪರಿಹಾರಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರ ಸಾರಿದೆ. ರಾಜ್ಯಕ್ಕೆ ಮಲತಾಯಿ ಧೋರಣೆಯಾಗ್ತಿದೆ ಅಂತ ತಂತ್ರಗಾರಿಕೆ ಹೂಡಿರೋ ಕಾಂಗ್ರೆಸ್ ಪ್ರಚಾರಕ್ಕೆ ಅಸ್ತ್ರವಾಗಿಸಿಕೊಳ್ಳಲು ಕಾನೂನು ಹೋರಾಟ ಶುರು ಮಾಡಿದೆ. ಬಿಜೆಪಿಯ ಭಾವನಾತ್ಮಕ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಹೂಡಿರೋ ಕಾಂಗ್ರೆಸ್ ಕೇಂದ್ರದಿಂದ ತಾರತಮ್ಯವಾಗ್ತಿದೆ, ರಾಜ್ಯದ ಪಾಲು ಕೊಡ್ತಿಲ್ಲ ಅಂತ ಬಿಂಬಿಸಲು ಪ್ಲಾನ್ ಮಾಡಿದೆ. ಚುನಾವಣೆ ಅಖಾಡದಲ್ಲಿ ಪ್ರತಿ ಭಾಷಣದಲ್ಲೂ ತಾರತಮ್ಯವಾಗ್ತಿದೆ ಅಂತ ಪ್ರಸ್ತಾಪಿಸಲು ಕಾಂಗ್ರೆಸ್ ಮುಂದಾಗಿದೆ. 5 ತಿಂಗಳಾದ್ರೂ ಕೊಟ್ಟಿಲ್ಲ, ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದೀವಿ. ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು. ನಮ್ಮ ತೆರಿಗೆ ಅನ್ನೋದು ಡ್ರಾಮಾ, ಸ್ಟಂಟ್ ಮಾಡ್ತಿದ್ದಾರೆಂದ ಎಚ್ಡಿಕೆ. ಬರ ಪರಿಹಾರದಲ್ಲಿ ಸಿದ್ದರಾಮಯ್ಯ ಸ್ಟಂಟ್ ಮಾಡ್ತಿದ್ದಾರೆ, ಎಲ್ಲ ಸ್ಟಂಟ್ ಬಿಟ್ಟು ಕೆಲಸ ಮಾಡಲಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂಗೆ ಹೋಗ್ತೀನಿ ಅನ್ನೋದು, ನಮ್ಮ ತೆರಿಗೆ ಅನ್ನೋದು ಎಲ್ಲ ಡ್ರಾಮಾ ಅಂತ ಕುಟುಕಿದ್ದಾರೆ. ಅದೆಲ್ಲ ಸ್ಟಂಟ್ ಅಷ್ಟೇ ನನ್ನ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ, ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಧಮ್ ಇದ್ರೆ ನಮಗೆ ಕೇಳಲಿ ಅಂತ ಆರ್ ಅಶೋಕ್ ಸವಾಲ್. ಇನ್ನು ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡವಾಗಿದ್ದಾರೆ. ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ ಅಶೋಕ್, ನಾವು ಇದ್ದಾಗಲೂ ಬರ ಬಂದಿತ್ತು, ಆಗ ರಾಜ್ಯ ಸರ್ಕಾರದಿಂದ ನಾವೇ ಪರಿಹಾರ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಧಮ್ ಇದ್ರೆ ನೀವು ಕೊಟ್ಟಿದ್ರಾ ಅಂತ ನಮಗೆ ಕೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ವೈಫಲ್ಯ ಮುಚ್ಚಿಕೊಳ್ಳಲು ಡ್ರಾಮಾ ಮಾಡ್ತಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ನಿಮ್ಗೇನಪ್ಪ ದಾಡಿ ಆಗಿದೆ, ಏನು ಪ್ರಾಬ್ಲಮ್? ನಾವು ಕೊಟ್ಟಿದ್ದೀರಲ್ಲ, ಈಗ ನಮ್ಮನ್ನು ಕೇಳಬೇಕು ಅವರು. ಎಂದಾದರೂ ಸಿದ್ದರಾಮಯ್ಯ ರೀ ನೀವಿದ್ದಾಗೆಲ್ಲ ಫ್ಲಡ್ ಆಯಿತು ಕೊಟ್ಟಿದ್ದೀರನ್ರಿ, ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ತಾನೇ ನೀವು ಕೊಟ್ಟಿದ್ದು ಅಂತ ಕೇಳಲಿ. ದಮ್ಮಿದ್ರೆ ಕೇಳಲಿ ಸಿದ್ದರಾಮಯ್ಯನವರೇ, ನಿಮ್ಮ ದಮ್ಮಿದ್ರೆ ಕೇಳಿ, ನಮ್ಮನ್ನು ಫ್ಲಡ್ ಬಂದಾಗ ನೀವು ಯಾವಾಗ ಕೊಟ್ಟಿದ್ದೀರಾ ಅಂತ ಕೇಳಿ. ನಾವು ಒಂದೇ 1 ತಿಂಗಳು 2 ತಿಂಗಳಲ್ಲಿ ಕೊಟ್ಟಿದ್ದೀವಿ, ನೀವು ಕೊಟ್ಟಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಬರಬಾರ್ದಿತ್ತು. ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ, ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಈ ರೀತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಡ್ರಾಮಾ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ, ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಸರ್ಕಾರ ಪಾಪರ್ ಎಂದ ಅಶೋಕ್ಗೆ ಖಂಡ್ರೆ ಡಿಚ್ಚಿ. ಇನ್ನು ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ, ಹೀಗಾಗಿ ಬರ ಪರಿಹಾರದ ಹಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಈಶ್ವರ್ ಖಂಡ್ರೆ, ಪಾಪರ್ ಆಗಿದ್ರೆ 5 ಗ್ಯಾರಂಟಿ ಹೇಗೆ ಕೊಡಲು ಆಗ್ತಿತ್ತು ಅಂತ ಪ್ರಶ್ನಿಸಿದ್ದಾರೆ. ಫ್ಲಡ್ ಆದಾಗ, ಏನೇ ಕೆಲಾಮಿಟೀಸ್ ಬಂದಾಗ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದ ಹಣ ಏನಿತ್ತು ಅದರಲ್ಲಿ ನಾವು ಕೊಟ್ಬಿಟ್ಟಿದ್ವಿ. ಅದು ಫಿಕ್ಸೆಡ್ ಆಗಿ ಬಂದೇ ಬರ್ತದೆ ನಮಗೆ. ಆದ್ರೆ ನಮ್ಮ ಹತ್ರ ದುಡ್ಡಿದ್ದರಿಂದ ನಾವು ಕೊಟ್ರಿ. ಈ ಸರ್ಕಾರ ಪಾಪರ್ ಆಗಿದೆ, ಅದಕ್ಕೋಸ್ಕರ ದುಡ್ಡಿಲ್ಲ, ಅವ್ರು ಕೊಡ್ತಾ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಪಾಪರ್ ಆದ್ರೆ 5 ಗ್ಯಾರಂಟಿ ಹೆಂಗೆ ಕೊಡ್ತಿದ್ದೀವಿ, 50,000 ಕೋಟಿ ರೂಪಾಯಿ ಇವತ್ತು ಕಲ್ಯಾಣ ಕಾರ್ಯಕ್ರಮಕ್ಕೆ ಹೆಂಗೆ ಮೀಸಲಿಡ್ತಾ ಇದ್ದೀವಿ, ಹೆಂಗೆ ಇವತ್ತು ಆಡಳಿತ ಉತ್ತಮವಾಗಿ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಹೆಂಗೆ ಕೊಡ್ತಿದ್ದೀವಿ ಹೇಳಿ. ಆರ್ ಅಶೋಕ್ ಸಿಎಂ ಮಧ್ಯೆ ಮನೆ ಹಾಳಾಗ ಮಲ್ಲ ಯುದ್ಧ. ಇನ್ನು ಬಿಜೆಪಿಯವರ ಮನೆ ಹಾಳಾಗ ಯಾರಾದ್ರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರಾ ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಅಶೋಕ್, ಮೊದಲು ಕಾಂಗ್ರೆಸ್ ಪಕ್ಷದವರ ಮನೆ ಹಾಳಾಗಬೇಕು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇವರು ಈ ಬಿಜೆಪಿಯವರು ಇವ್ರ ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇವರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೇಳಿ. ಮತ್ತೆ ಏನ್ ಭಾರತ ಮಾತೆ ಮಕ್ಕಳು ನಾವು ಯಾರ ಮಕ್ಕಳು? ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ಭಾರತ ಮಾತೆ ಮಕ್ಕಳಲ್ಲ. ಅವ್ರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತೆ ಮಕ್ಕಳು. ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು ಇವ್ರು, ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗಿದ್ದವರು ಭಾರತ ಮಾತೆ ಮಕ್ಕಳು.
ಕಾಂಗ್ರೆಸ್ ಅವ್ರ ಮನೆ ಹಾಳಾಗಬೇಕು. ಯಾಕಂದರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಆಳ್ರಿಂದಾನೆ, ಕಾಂಗ್ರೆಸ್ ಮನೆ ಆಳ್ರಿಂದಾನೆ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟು, ಗುಂಡು, ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ದು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟ್ರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಹಾಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಈ ಸಿದ್ದರಾಮಯ್ಯ ಸಾಹೇಬರೇ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದು ಏನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನು ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನು ಸೋನಿಯಾ ಗಾಂಧಿಯವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕೆ ಏನಿದೆ? ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ ನೀವು. ಹೀಗೆ ಲೋಕಸಭೆಯಲ್ಲಿ ಬರ ಪರಿಹಾರ ಬಡಿದಾಟ ಜೋರಾಗಿದೆ. ಅಸಲಿ ಪ್ರಚಾರ ಶುರುವಾದ್ರೆ ಈ ಕದನ ಮತ್ತಷ್ಟು ತಾರಕಕ್ಕೇರಲಿದೆ. ಬ್ಯೂರೋ ರಿಪೋರ್ಟ್, TV9.